KSIC ಆವರಣದಲ್ಲಿ ಹಿಂದೆ ಸುಮಾರು ಬೇರೆ ಬೇರೆ ಕ್ರೀಡಾಂಗಣ ಬಿಟ್ಟು ಬೇರೆ ಕೆಲಸಕ್ಕೂ ಕೈ ಹಾಕಿದ್ರಂತೆ ಮಾಡಬೇಕು ಅಂತಂದ್ಬಿಟ್ಟು ಅಲ್ಲಿ ವರ್ಕರ್ಸ್ ಹೇಳೋ ಅಂಥದ್ದು ನೆನ್ನೆ ನಮಗೆ ಹೇಳಿದ್ದು ಬೇರೆ ಕೆಲಸಕ್ಕೂ ಕೈ ಹಾಕಿದ್ರು. ಬಟ್ ಆದರೆ ನಾವು ಅದನ್ನು ಬೇಡ ಅಂತ ತಡೆ ಹಿಡಿದ್ವಿ ನಾವು ಸುಮಾರು ವರ್ಷದ ಹಿಂದೆಯೇ. ಈಗ ಏನಾಗಿದೆ, ಇದು ನಮಗೆ ನಮಗೆ ಗೊತ್ತಿಲ್ಲದ ಹಾಗೆ ಇದನ್ನು ಆಲ್ರೆಡಿ ಅಂದರೆ ತರಾತುರಿನಲ್ಲಿ ಇದನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಕ್ರೀಡಾಂಗಣ ಇದಕ್ಕೆ, ಯೂತ್ ಇದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಅವರ ಅಳಲು ಏನು ತೋಡ್ಕೊಳ್ಳೋದು ಅಂತಂದರೆ, ಇಲ್ಲಿಂದ ಒಂದು ಪೈಪ್ಲೈನ್ ಹೋಗಿದೆ, ಎಲ್ಲಿ ಕಲ್ಲು ನೆಟ್ಟಿದ್ದಾರೆ ಅಲ್ಲಿಂದ ಪೈಪ್ಲೈನ್ ಹೋಗಿದೆ. ಆ ಪೈಪ್ಲೈನ್ ಏನಾದರೂ ಕ್ರೀಡಾಂಗಣ ಮಾಡಬೇಕಾದ್ರೆ ಒಡೆದು ಹೋದರೆ ಅದರಿಂದ ನಮಗೆ ನೂಲು ಮಾಡೋದಕ್ಕೆ ಅಲ್ಲಿ ಏನು ಸಂಗಮದ ನೀರು ಬರುತ್ತೆ, ಆ ಸಂಗಮದ ನೀರಿಂದ ನಾವು ಮಾಡ್ತಾ ಇರೋದು. ಅದರಿಂದನೇ ಮೈಸೂರು ಸಿಲ್ಕ್ ಸೀರೆ ಬೇರೆ ಸೀರೆಗಿಂತನೂ ಹೊಳಪು ಯಾಕೆ ಬರ್ತಾ ಇದೆ ಅಂತಂದರೆ ಆ ಸಂಗಮದ ನೀರಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಸಂಗಮದ ನೀರು ಬೇಕೇ ಬೇಕು ಇವ್ರಿಗೆ ಮಾಡೋದಕ್ಕೆ, ಬೇರೆ ನೀರಿಂದ ಮಾಡೋಕ್ಕಾಗಲ್ಲ. ಅದು ಸಾಫ್ಟ್ ವಾಟರು ಇದೆ ಒಂದು. ಪ್ಲಸ್ ಇನ್ನೊಂದು ಏನಾಗಿದೆ, ಈಗ ನಾವು ಮೈಸೂರು ಈಗ ಆಲ್ರೆಡಿ ಝೂ ಏನಿದೆ ಅದನ್ನು ಮುಚ್ಚಿದ್ದಾರೆ. ಝೂ ಹತ್ತಿರ ಇರೋಂಥ KSIC ಶೋರೂಮ್ನ ಮುಚ್ಚಿದ್ದಾರೆ. ಸೊ ಆ KSIC ಶೋರೂಮ್ನ ಮುಚ್ಚಬಾರ್ದಾಗಿತ್ತು ಒಂದು, ಅದು ತುಂಬ ವರ್ಷದಿಂದ ಇದ್ದಂಥ ಶೋರೂಮ್ ಅದು. ಸೊ ಈಗ ಅದನ್ನು ಮುಚ್ಚಿರೋದ್ರಿಂದ ಈಗ ಅಲ್ಲಿ ಏನಾಗ್ತದೆ, ಬೇರೆಯವರು ಈಗ ಮೈಸೂರಲ್ಲಿ ನಾನೇ ಎಷ್ಟೋ ಜನನ್ನ ಕೇಳ್ಪಟ್ಟಿದ್ದೀನಿ, ನೀವು ಇವಾಗ ಬನಾರಸ್ಗೆ ಹೋದರೆ ಬನಾರಸ್ಸು ಮೈಸೂರು ಸಿಲ್ಕ್ದು ಕಾಪಿ ಅಂತಲೇ ಹೇಳ್ತಾರೆ. ಬಟ್ ಬನಾರಸ್ಸಲ್ಲಿ ನಿಮಗೆ GI ಟ್ಯಾಗ್ ಇರೋ ಅಂಥದ್ದು ಬೇಕು ಸೀರೆ ಅಂತಂದರೆ ಅವರು ಬರೀ ಸಿಲ್ವರ್ ಜರಿನಲ್ಲಿ ಮಾಡೋ ಅಂಥದ್ದು, ಅದನ್ನು ನೀವು ಹುಡುಕಬೇಕು ಅಂತಂದರೆ ತುಂಬ ಕಷ್ಟ. ಅಲ್ಲೆಲ್ಲ ಆಲ್ರೆಡಿ ಮೋಸ ಮಾಡ್ತಾನೇ ಇದ್ದಾರೆ. ನೀವು ಕಾಶಿಗೆ ಹೋದಾಗ ನೀವು ತೊಗೊಂಡು ಬರಬೇಕು ಅಂತಂದರೆ ಅದೇ ರೀತಿ ಈಗ ಮೈಸೂರಲ್ಲಿ ಏನು ನಡೀತಾ ಇದೆ ಅಂತಂದರೆ, ಎಲ್ಲರೂ ಅಲ್ಲಿ ಯಾರು KSIC ಶೋರೂಮಾ KSC ಅಂತ ಒಂದಿದೆ, ಅದನ್ನು KSIC ಅಂತ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ. ನಾನು ಅಲ್ಲಿ ಓಡಾಡ್ಬೇಕಾದ್ರೆ ನನ್ನನ್ನೇ ಎಷ್ಟೋ ಜನ ಕೇಳಿದ್ದಾರೆ, ಮತ್ತು ನನಗೆ ಇದು ಮಾಡೋಕ್ಕೆ ಬಂದಿದ್ದಾರೆ ಏನಂತ, ಇಲ್ಲಿ KSIC ಶೋರೂಮ್ ಇದೆ ಅಂತ ಹೇಳಿ ಬೇರೆ ಯಾವುದೋ ಶೋರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಿಮಗೆ ಮೈಸೂರು ಸಿಲ್ಕ್ ಸೀರೆ ಸಿಗತ್ತೆ ಅಂತಂದ್ಬಿಟ್ಟು ಅವ್ರಿಗೆ ಯಾರು ಟೂರಿಸ್ಟ್ಗಳು ಬರ್ತಾ ಇದ್ದಾರೆ ಅವ್ರಿಗೆ ಎಲ್ಲರೂ ಒಂಥರ ಒಂಥರ ಅವ್ರಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ. ಸೊ ಅದರಿಂದ ಏನಾಗ್ತಾ ಇದೆ, ಎಷ್ಟೋ ಜನ ಇಲ್ಲಿಂದ ಟೂರಿಸ್ಟ್ಗಳು ತೊಗೊಂಡು ಹೋದವರು ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಕೊನೆಗೆ ಇದು KSIC ಅಲ್ಲ ಅಂತ. ಆಗ ಅವ್ರು ಬೈತಾ ಇರೋದು ಮೈಸೂರಿನ ಜನತೆಗೆ, ಇಲ್ಲಿ ಎಲ್ಲ ಮೋಸ ಮಾಡ್ತಾ ಇದ್ದಾರೆ, ಮೈಸೂರಿನ ಜನತೆ ಮೋಸ ಮಾಡ್ತಾ ಇದ್ದಾರೆ, ಮೈಸೂರು ಸಿಲ್ಕ್ ಸೀರೆ ಅಂತ ಹೇಳಿ ಸುಳ್ಳು ಇದನ್ನು ಕೊಡ್ತಾ ಇದ್ದಾರೆ ಅಂತ. ಅದಕ್ಕೆ ದಯವಿಟ್ಟು ಇದನ್ನೆಲ್ಲ ತಡೆ ಹಿಡಿಬೇಕು ಸರ್ಕಾರ. ಇದಕ್ಕೆ ಏನಂತಂದರೆ ಅವ್ರದ್ದು ಕಷ್ಟಗಳಿರುತ್ತೆ, ಅಲ್ಲಿ ವರ್ಕ್ ಮಾಡೋವಂಥ ಎಲ್ಲ ಹೆಂಗಸರುಗಳು ಪಾಪ ನೆನ್ನೆ ತುಂಬ ಅವರೆಲ್ಲ ಹೇಳ್ಕೊಂಡ್ರು, ಮಾಡಿದ್ರು. ನಮಗೂ ಕಷ್ಟಗಳಿದೆ. 3,000 ರೂಪಾಯಿ ಕೊಡ್ತಾರೆ ನಮಗೆ ಸ್ಟೈಫಂಡನ್ನ, ಅದಾದಮೇಲೆ 12,000, 13,000, ಕೆಲವ್ರಿಗೆ 15,000 ಈ ಥರ ಕೊಡ್ತಾರೆ ನಮಗೆ. ಆದರೂ ನಾವು ಕಷ್ಟಪಟ್ಟು 10 ಕಿಲೋಮೀಟ್ರು 15 ಕಿಲೋಮೀಟ್ರು, ನಾವು ಮಕ್ಕಳು ಮರಿ ಇರುತ್ತೆ, ಇನ್ನೂ 1 ವರ್ಷದ ಮಗು, ಅಂಥ ಮಕ್ಕಳನ್ನೆಲ್ಲ ನಾವು ಬಿಟ್ಬಿಟ್ಟು ಬರ್ತೀವಿ ಇಲ್ಲಿ ಕೆಲಸಕ್ಕೋಸ್ಕರ. ಮತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಸೊ ನಮಗೆ ಯಾವುದೇ ರೀತಿ ಫೆಸಿಲಿಟೀಸ್ ಇಲ್ಲ ಇಲ್ಲಿ, ಯಾವುದೋ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಬೇರೆ ಇನ್ನೇನೇ ವ್ಯವಸ್ಥೆ ಆದರೂ ಏನೂ ಇಲ್ಲ ನಮಗೆ. ಆದರೂ ಅಷ್ಟು ಕಷ್ಟಪಟ್ಟು ನಾವು ಯಾಕೆ ಕೆಲಸ ಮಾಡ್ತಾಯಿದ್ದೀವಿ, ಪರ್ಮನೆಂಟ್ ಇಲ್ಲದೆ ಹೋದ್ರೂ ನಾವು ಯಾಕೆ ಕೆಲಸ ಮಾಡ್ತಿದ್ದೀವಿ ಅಂದರೆ, ನಮ್ಮ ಒಂದು ರಾಜರು ಕಟ್ಟಿದಂತಹ ಸಂಸ್ಥೆ ಅದು, ಅದನ್ನು ನಾವು ಉಳಿಸ್ಬೇಕು. ನಮ್ಮ ಮೈಸೂರಿಗೆ ನಾವು ಒಂದು ಹೆಮ್ಮೆ ತಂದುಕೊಡ್ಬೇಕು. ಇವತ್ತಿನ ದಿನ ಹೇಗೆ ನೀವು ಬನಾರಸ್ನ ಹುಡುಕ್ಬೇಕಾಗತ್ತೋ, ನಾಳೆ ದಿವಸ ಇದನ್ನು ಹಾಗೆ ಹುಡುಕ್ಬೇಕಾಗಿ ಬರುತ್ತೆ ನೀವು ಮೈಸೂರು ಸಿಲ್ಕ್ನೂ ಕೂಡ. ಅದಕ್ಕೆ ನೀವು ಇದರಿಂದ ಮುಚ್ತಿಲ್ಲ, ಸರಿ ಒಪ್ಕೊಳ್ಳೋಣ, ನೀವು ಒಂದು ಕ್ರೀಡಾಂಗಣ ಮಾಡ್ತಿದ್ದೀರಾ. ಬಟ್ ಕ್ರೀಡಾಂಗಣಕ್ಕೆ ಯಾವ ಒಂದು ಏನು ಈಗ ಓವಲ್ ಶೇಪ್ ಬೇಕು ಅಥವಾ ಸ್ಕ್ವೇರ್ ಶೇಪ್ ಬೇಕು, ಅದನ್ನು ನೀವು ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಮಾಡಿ. ಅದು ಬಿಟ್ಟು ಇಲ್ಲಿ ಮಾಡಿದ್ರೆ ಇದರಿಂದ ಅವ್ರಿಗೂ ಒಂದು ಆತಂಕ ಇರುತ್ತೆ, ನಾಳೆ ದಿವಸ ಎಲ್ಲಿ ಮುಚ್ಚೋಗುತ್ತೋ ಅನ್ನೋದು ಒಂದು ಆತಂಕ ಇರುತ್ತೆ ಅವ್ರಿಗೂ. ಆ ಆತಂಕದಿಂದ ಅವರು ಪ್ರೊಟೆಸ್ಟ್ ಮಾಡ್ತಿರಬಹುದು. ಮುಚ್ತಿದೆ ಅಂತ ಯಾರೂ ಹೇಳ್ತಿಲ್ಲ ಇಲ್ಲಿ, ಆದರೆ ಮುಚ್ಚಿ ಹೋಗೋ ಪರಿಸ್ಥಿತಿ ಬರಬಹುದು ಮುಂದಕ್ಕೆ. ಯಾಕೆಂದರೆ ಈಗ ಆಲ್ರೆಡಿ ಪ್ರೊಡಕ್ಷನ್ ಕಡಿಮೆ ಆಗಿದೆ KSICದು, ಅದನ್ನು ಜಾಸ್ತಿ ಪ್ರೊಡಕ್ಷನ್ ಕೂಡ ಮಾಡೋಕ್ಕಾಗಲ್ಲ. ಒಂದು ಮಿಷಿನಲ್ಲಿ ಒಂದು ದಿನಕ್ಕೆ 2 ಸೀರೆ ಮಾಡಬಹುದು, ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಜೊತೆಗೆ ಅಲ್ಲಿ ಏನು ಆ ಕ್ವಾಲಿಟಿ ಮುಂಚೆಗಿಂತ ಸ್ವಲ್ಪ ಕ್ವಾಲಿಟಿ ಆಲ್ರೆಡಿ ಕಡಿಮೆ ಆಗಿದೆ, ಮೈಸೂರು ಸಿಲ್ಕ್ ಕ್ವಾಲಿಟಿ ಕಡಿಮೆ ಆಗಿದೆ ಕಂಪೇರ್ ಮಾಡಿದ್ರೆ ಹಳೆ ಸೀರೆಗೂ ಹೊಸ ಸೀರೆಗೂ. ಸೊ ಅದು ಕೊನೆಗೆ ಏನಾಗುತ್ತೆ, ಅದು ಗೂಡಿನ ಮೇಲೂ ಸೀರೆ ಬರೋದು ಪರಿಣಾಮ ಬೀರುತ್ತೆ. ಅವರು ಯಾವ ಗೂಡು ಯಾವ ಥರದ್ದು ಬರುತ್ತೆ ಅಂತ. ಈಗ ಆಲ್ರೆಡಿ ಆ ಥರ ಆಗಿರೋದ್ರಿಂದ ನಾವು ಇದನ್ನು ವಿನಾಶದ ಅಂಚಿಗೆ ತೊಗೊಂಡು ಹೋಗಬಾರ್ದು.
ಇದನ್ನು ಏನಿದೆ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಏನು ರಾಜರು ಮಾಡಿಕೊಟ್ಟಿದ್ದಾರೆ, ನಮ್ಮ ಮೈಸೂರಿನ ಹೆಮ್ಮೆ ಅದು ಒಂದು ಮೈಸೂರು ಸಿಲ್ಕ್ ಅಂತಂದರೆ. ಸೊ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು, ಮಾಡಬೇಕು. ಯಾಕೆಂದರೆ ಇದು ಪರಂಪರೆಯಿಂದ ಬಂದಿರೋ ಅಂಥದ್ದು. ಮುಂದಿನ ಪೀಳಿಗೆಗೂ ನಾವು ಅದನ್ನು ತೋರಿಸ್ಕೊಡ್ಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು. ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು ಮೈಸೂರು ಸಿಲ್ಕ್ ಹೇಗಿದೆ ಅಂತ. ನಾವು ಬರೀ ವಿಡಿಯೋನಲ್ಲಾಗಲಿ ಬೇರೆ ಇದರಲ್ಲಾಗಲಿ ತೋರಿಸೋದು ಬೇಡ ಅನ್ನೋದು ನನ್ನ ಮನವಿ ಅಷ್ಟೇ. ಮೈಸೂರು ಸಿಲ್ಕು ಉಪಯೋಗಿಸ್ತಾ ಇದ್ದೀವಿ. ಆಗಿನ ಒಂದು ಇದು ಇವಾಗ ಬರ್ತಾ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಈ ಮೈಸೂರು ಸಿಲ್ಕು ಅಂತಂದರೆ ಹೆಂಗಸರಿಗೆ ಅದು ಒಂಥರ ಇದಿದ್ದ ಹಾಗೆ, ಒಳ್ಳೆ ಒಂಥರ ಲೈಟ್ ವೆಯ್ಟು. ಈಗ ವಯಸ್ಸಾದಗಳಾದಮೇಲೆ ನಮಗೆ ಭಾರವಾದ ಸೀರೆಗಳು ಉಟ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಲೈಟ್ ವೆಯ್ಟು ಎಲ್ಲ ಥರಲ್ಲೂ ಒಂಥರ ಸುಬ್ಬೀರಕ್ಕಾಗಿ ತುಂಬ ಚೆನ್ನಾಗಿರೋದ್ರಿಂದ ನಾವು ಅವನ್ನ ಪ್ರಿಫರ್ ಮಾಡ್ತೀವಿ. ಮೈಸೂರು ಸಿಲ್ಕ್ ಸೀರೆ ಅಂತ ಆಗಿನ ಕಾಲದಲ್ಲಿ ಜರಿ ತುಂಬ ಪ್ಯೂರ್ ಆಗಿತ್ತು, ಇವಾಗ ಕಡಿಮೆ ಆಗಿದೆ ಅದರದ್ದು ಇದು ಸಿಲ್ಕ್. ಈಗಿದು ಮೈಸೂರು ಸಿಲ್ಕ್ ಸ್ಯಾರಿ ಇದು. ಈಗ ಆಗಿನ ಜರಿ ಇದು ನೋಡಿ, ಇವಾಗ ಬರುವುದಿಲ್ಲ ಇದು. ಈಗಾಗಿದೆ 15 ವರ್ಷದ ಮೇಲೆ, 15-20 ವರ್ಷದ ಮೇಲೆ ಆಗಿದೆ ಇದು. ಹಾಗಾಗಿ ಇದು ಈಗ ಇವಳು ಹುಟ್ಟಿರೋದು ಅಷ್ಟೇ, ನನ್ನ ಸೊಸೆ ಇವಳು ಹುಟ್ಟಿರೋದು ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿ. ಆಗಿನ ಒಂದು ಇದು ಇವಾಗ ಬರ್ತಾ ಇಲ್ಲ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಅಷ್ಟೇ. ಆದ್ದರಿಂದ ಇದನ್ನು ಉಳಿಸ್ಕೊಳ್ಳೋದು ಎಲ್ಲ ಸೇರಿ ಒಂದು ಕರ್ತವ್ಯ ಆಗಿತ್ತು. ಎಲ್ಲರೂ ಸೇರಿದ್ರೆ ಇದಕ್ಕೊಂದು ಇದು ಬರುತ್ತೆ, ಬಲ ಬರುತ್ತೆ. ಹೋರಾಟಕ್ಕೊಂದು ಬಲ ಬರಬೇಕಾದ್ರೆ ಎಲ್ಲರೂ ಸೇರಬೇಕು. ಹಾಗೆ ಆ ಥರ ಆದರೆ ಅವರ ಒಪಿನಿಯನ್ ಕೇಳಿದ್ರಿ ಇಷ್ಟು ಮಾತಾಡಿ. ನಾನು ಗಿರಿಜಾ ಅಶ್ವಥ್ ನಾರಾಯಣ ಅಂತ, ನಮ್ಮ ಯಜಮಾನರು ಫ್ರೀಡಮ್ ಫೈಟರು. ನನ್ನ ಹಸ್ಬೆಂಡ್ ಆವಾಗ ಅಶ್ವಥ್ ನಾರಾಯಣ್, ಮೇಜರ್ ಅಶ್ವಥ್ ನಾರಾಯಣ್ ಅವರು ಭಾಗಿಯಾಗಿದ್ದರು, ಇವಾಗಿಲ್ಲ. ನಮ್ಮ ತಂದೆ ಕೋದಂಡ ರಾಮಚಂದ್ರ ಅಂತ, ಅವರು ಫ್ರೀಡಮ್ ಫೈಟರು. ಅವರ ಹೆಂಡತಿ KS ಭಾಗ್ಯಲಕ್ಷ್ಮಿ ಅಂತ, ಅವರು ಮಿಸ್ಸಸ್ಸು. ನಾನು ಮಗಳು. ಅದೇ ನಮ್ಮ ಮೈಸೂರು ನಮಗೆ ಅದೇ ಒಂದು ಹೆಮ್ಮೆ, ಪ್ರೌಡದು. ಮೈಸೂರು ವೀಳ್ಯದೆಲೆ, ಮೈಸೂರು ಇದು ಮಲ್ಲಿಗೆ ಹೂವು, ಮೈಸೂರು ಸಿಲ್ಕು, ಆ ಥರ ಅದೇ ಆ ಕ್ವಾಲಿಟಿ ಇಂಪ್ರೂವ್ಮೆಂಟು ಚೆನ್ನಾಗಿ ಬರಬೇಕು. ಮತ್ತು ಅವರಿಗೆ ಯಾವುದೇ ಥರದಲ್ಲಿ ಎಂಪ್ಲಾಯ್ಮೆಂಟಿಗೆ ತೊಂದರೆ ಆಗಬಾರ್ದು. ಅದು ತುಂಬ ಜನ ಹೋರಾಡ್ತಾ ಇದ್ದಾರೆ, ಸುಮಾರು ಜನ ವರ್ಕರ್ಸ್ ಇದ್ದಾರೆ. ಮತ್ತು ರೇಷ್ಮೆ ಹುಳುಗಳು ಹಾಗೆ ಅವ್ರು ಹೆಂಗೆ ಮಾಡ್ತಾರೆ ಅದರ ಮೇಲೆ ಹೋಗುತ್ತೆ. ಅದಕ್ಕೆ ಬೇಕಾದ ಸೌಕರ್ಯಗಳು ಎಲ್ಲ ಒದಗಿಸ್ಕೊಡ್ಬೇಕು. ಅದರಿಂದ ಯಾರಿಗೂ ಯಾವ ಥರದಲ್ಲೂ ತೊಂದರೆ ಆಗಬಾರ್ದು. ಯಾಕಂದರೆ ಭಾಳ ಹಳೆಯ ಕಾಲದಿಂದ ಬಂದಿರುವಂಥ ಪದ್ಧತಿಯನ್ನು ಮುಂದೂಡ್ಕೊಂಡು ಹೋಗಬೇಕು. ಬಟ್ ಅವ್ರಿಗೂ ತೊಂದರೆ ಆಗಬಾರ್ದು ಅಷ್ಟೇ. ಅದನ್ನು ನಾವು ಕೇಳ್ಕೊತೀವಿ. ಅದು ಮೈಸೂರು ಸಿಲ್ಕ್ ಅಂದರೆ ನಮ್ಗೆ ಅದು ಇರೋದೇ, ಅದು ನಮ್ಮ ಮೈಸೂರಿಗೆ ಇರೋಂಥ ಇದು ಹೆಸರು. ಅದನ್ನು ಹಾಳಾಗಿ ಹೋಗಬಾರ್ದು ಅಷ್ಟೇ.